ಭಕ್ತ ಕನಕದಾಸ ಮತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಉದ್ಘಾಟನಾ ಸಮಾರಂಭದ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಪರಮ ಪೂಜ್ಯರಂತ ಸಿದ್ದರಾಮೇಶ್ವರ ಸ್ವಾಮೀಜಿಯವರೇ, ಮತ್ತೊಬ್ಬ ಪರಮ ಪೂಜ್ಯರಾಗಿರುವಂತ ಗೋವರ್ಧನ್ ಸ್ವಾಮೀಜಿಯವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತ ನಮ್ಮ ಈ ರಾಜ್ಯ, ಈ ದೇಶ ಕಂಡಂತ ಅಪರೂಪವಾದಂತ ಒಬ್ಬ ಮುಖ್ಯಮಂತ್ರಿಯವರ ಸುಪುತ್ರರಾಗಿರುವಂತ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೆ, ಮತ್ತೊಬ್ಬ ಈ ಸಮಾಜದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಿರುವಂತ, ನಾನು ಯಾವತ್ತೂ ಕೂಡ ಅವ್ರನ್ನ ಮಾಮ ಅಂತೇಳಿ ನಾನು ಹೇಳ್ತಾ ಇರ್ತೇನೆ. ನಮ್ಮ ಕುರುಬ ಸಮಾಜಕ್ಕೂ ಮತ್ತು ವಾಲ್ಮೀಕಿ ಸಮಾಜಕ್ಕೆ ಒಂದು ಅವಿನಾಭಾವದ ಒಂದು ಸಂಬಂಧ ಇದೆ. ಆ ಸಂಬಂಧದಲ್ಲಿ ನಮಗೂ ಮತ್ತು ನಮ್ಮ ಭೈರತಿ ಸುರೇಶ್ ಮಾವ್ ಅವರಿಗೆ ಇವತ್ತು ಅವರು ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರು ಕೂಡ ಒಂದು ಬಹಳಷ್ಟು ಆತ್ಮೀಯವಾದಂತ ಸ್ವಾಗತವನ್ನ ಹೇಳ್ತಾ, ಈ ಒಂದು ವೇದಿಕೆಯನ್ನ ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ಭುತವಾಗಿ ಯಶಸ್ವಿ ಮಾಡಿದಂತ, ಈಗ ತಾನೇ ಮಾತಾಡಿ ತಮ್ಮನ್ನು ಉದ್ದೇಶಿಸಿ ಮಾತಾಡಿರುವಂತ ನನ್ನ ಆತ್ಮೀಯ ಸಹೋದರಕ್ಕಿಂತ ಹೆಚ್ಚಾಗಿರುವಂತ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ನೀರಿನ ಶಾಸಕರಂತೆ ಹೆಸರುವಾಸಿಯಾಗಿರುವಂತ ನಮ್ಮ ಗಣೇಶ್ ಅಣ್ಣನವರ, ಮತ್ತೊಬ್ಬ ಆತ್ಮೀಯರು ಕೂಡ ನಮ್ಮ ನಗರದ ನಮ್ಮ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರೇ, ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರರಾಗಿರುವಂತ ನಮ್ಮ ಶಾಸಕರಾಗಿರುವಂತ ರಾಘವೇಂದ್ರ ಇಟ್ನಾಳ್ ಅವರೇ, ಮತ್ತು ಈ ಭಾಗದ ಕೆಆರ್ ನಗರದಿಂದ ಬಂದಿರುವಂತ ಶಾಸಕರಾಗಿರುವಂತ ರವಿಶಂಕರ್ ಅಣ್ಣನವರೇ, ಮತ್ತು ಈ ಭಾಗದ ಬಹಳಷ್ಟು ಜನಪ್ರಿಯ ಮುಖಂಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತ KSL ಸ್ವಾಮಿಯಣ್ಣನವರೇ, ಮತ್ತೊಬ್ಬ ಹಿರಿಯರಾಗಿರುವಂತ ರಾಮಲಿಂಗಪ್ಪ ಅಣ್ಣನವರೇ, ಮತ್ತು ಅನೇಕ ಜನರು ಈ ಭಾಗದಲ್ಲಿರುವಂತ ಅನೇಕ ಜನರು ಇದ್ದಾರೆ. ಕಾರ್ಯಕ್ರಮಕ್ಕೆ ಟೈಮ್ ಆಗ್ತಿದೆ ಅಂತ ಹೇಳಿ ಯಾರು ಹೆಸರು ಹೇಳಲಾರ್ದೇನೆ ಮೇಯರ್ ಆಗಿರುವಂತ ನಂದೀಶ್ ಅವರೇ, ಮತ್ತು ಈ ಒಂದು ಊರಿನ ಮುಖಂಡರು ಮತ್ತು ಕಾಂಗ್ರೆಸ್ಗೆ ಬಹಳಷ್ಟು ಹಳೆಯ ಕಾರ್ಯಕರ್ತರಾಗಿರುವಂತ ಕಲ್ಕಂಬ ಪಂಪಾಪತಿ ಅಣ್ಣನವರೇ, ಮತ್ತು ರಾಮಲಿಂಗಪ್ಪ ಅಣ್ಣನವರೇ, ಬೆಣಕಲ್ ಬಸವರಾಜ್ ಗೌಡ್ರೆ, ಮತ್ತು ವೇದಿಕೆ ಮೇಲೆ ಹೆಸರನ್ನು ಯಾರನ್ನ ಮರೆತಿದ್ರೆ ಎಲ್ಲರೂ ಕ್ಷಮಿಸಬೇಕಂತ ಹೇಳಿ ಈ ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿದೆ. ಈ ಕಾರ್ಯಕ್ರಮ ಮಾತ್ರ ನನಗೆ ಜೀವನದಲ್ಲಿ ಯಾವತ್ತೂ ಕೂಡ ನಂಬಿಕೆ ಬಹಳಷ್ಟು ಒಂದು ದೊಡ್ಡ ಖುಷಿಯನ್ನು ಕೊಟ್ಟಿರುವಂತ ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ ನಾನು ಕಳೆದ ಒಂದು ಸಂದರ್ಭದಲ್ಲಿ ಘಟನೆಯಿಂದ ಹಲವಾರು ಘಟನೆಗಳಿಂದ ಈ ಒಂದು ಬಿಜೆಪಿಯ ಕುತಂತ್ರಗಳಿಂದ ಇವತ್ತು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸ್ಬೇಕಂತೇಳಿ ಮಾಡಿ ನಾನು ಕೂಡ ಬೇರೆ ಒಂದು ಜೈಲಿಗೆ ಹೋಗಿ ಬಂದಿನಿ. ಬಂದ ಮೇಲೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಬಳ್ಳಾರಿ ಜಿಲ್ಲೆಗೆ ಬಂದ ಮೇಲೆ ನಾನು 1 ವರ್ಷ ಕಾಲ ಬಂದಿಲ್ಲ. ಆದ್ರೆ ಇವತ್ತು ನಮ್ಮ ಸಮುದಾಯದ ಹಾಲು ಮತಸ್ಥರ ಸಮುದಾಯಕ್ಕೆ ಬಂದ್ರೆ ಒಳ್ಳೇದಾಗತ್ತಂತೇಳಿ ನಾನು ಯಾವತ್ತೂ ಕೂಡ ಕಲ್ಮಲ್ಲಿ ಇಟ್ಕೊಂಡವನು. ಅದಕ್ಕೆ ನಾನು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ಅದು ಕಂಪ್ಲಿ ಕ್ಷೇತ್ರದ ನಮ್ಮ ತಮ್ಮನ ಕ್ಷೇತ್ರದಲ್ಲಿ ಬಂದು ಹಾಲು ಮತಸ್ಥರ ಒಂದು ಭಾಗದಿಂದನೇ ಶುರು ಮಾಡಿ ಮತ್ತೆ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಎತ್ತಿಡುವಂತ ಒಂದು ಕೆಲಸವನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದೀವಿ. ಇವತ್ತು ಬಹುಶಃ ಬಹಳಷ್ಟು ಜನಕ್ಕೆ ಇವತ್ತು ನಂಬಿಕೆ ಇದೆ. ಇವತ್ತು ಬಹಳ ಈ ದೇಶನೇ ಒಂದು ಅಪರೂಪವಾದಂತ ಒಂದು ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ವಿ. ಅದು ಯಾರಂದ್ರೆ ಅದು ನಿಜವಾಗ್ಲೂ ನಮ್ಮ ಸಮಾಜ ಎಷ್ಟು ಪುಣ್ಯ ಮಾಡೈತಂದ್ರೆ ಮಾನ್ಯ ಸಿದ್ದರಾಮಯ್ಯ ನಮ್ಮ ಸಾಹೇಬ್ರನ್ನ ಪಡೆದಿರೋದಂತೂ ಅನಂತ ಕೋಟಿಯ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾವೊಬ್ಬರು ಕೂಡ ಬಡವರ ಬಗ್ಗೆ ಆಲೋಚನೆ ಮಾಡುವಂತ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ನೋಡಿದ್ವಿ. ಆದ್ರೆ ಮನಸ್ಫೂರ್ತಿಯಾಗಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತಗಳನ್ನ ಕಳೆದ 5 ವರ್ಷ ಕೊಟ್ಟು ಇವಾಗೂ ಕೊಟ್ಟುಕೊಂಡು ಬರ್ತಿರುವಂತ ಮುಖ್ಯಮಂತ್ರಿಗಳನ್ನ ಪಡೆದಿರೋದಕ್ಕೆ ನಾವು ಬಹಳಷ್ಟು ಪುಣ್ಯವಂತರಾಗಿದ್ವಿ ಅಂತ ಹೇಳಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಇವತ್ತು ಬಹುಶಃ ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಕಾಂಗ್ರೆಸ್ ನಾಯಕರನ್ನ ನೋಡಿ ಗಡಗಡಗಡ ಅಂತ ನಡ್ಲಿಕ್ಕೆ ಬಿಜೆಪಿ ಅವರಿಗೆ ಸಾಧ್ಯ ಆಗುತ್ತಂದ್ರೆ ಅದು ಕೇವಲ ನಮ್ಮ ಸಮಾಜದ ಮಾನ್ಯ ಮುಖ್ಯಮಂತ್ರಿ ಹುಲಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕಾರ್ಯ ಒಂದೇ ಅಲ್ಲ, ಅವಳ ಕೊಟ್ಟಿರುವಂತ ಆಡಳಿತ, ಅವರು ಕೊಟ್ಟಿರುವಂತ ಬಡವರ ಬಗ್ಗೆ ಇಟ್ಕೊಂಡಿರುವಂತ ಒಂದು ಕಾಳಜಿಯಿಂದ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ದೇಶದಲ್ಲಿ ದೇಶವನ್ನ ಒಂದು ಕೆಟ್ಟ ದೃಷ್ಟಿಗೆ ತೆಗೆದುಕೊಂಡು ಹೋಗಿರುವಂತಹ ಒಂದು ಬಿಜೆಪಿ ಸರ್ಕಾರಕ್ಕೆ ನಡುಕಣ್ಣವನ್ನು ಹುಟ್ಟಿಸುವಂತವ್ರು ಯಾರಾದ್ರೂ ಇದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಬಹುಶಃ ನಮ್ಮ ಸಿದ್ದರಾಮಯ್ಯ ಸಾಹೇಬರು
ಒಂದೇ ಹುಲಿಯಾಗಿ ರಾಜ್ಯದಲ್ಲಿ ಓಡಾಡ್ತಿದ್ರು. ಆದ್ರೆ ಇವತ್ತು ಒಂದು 4 ಹುಲಿಗಳನ್ನಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಬಹುಶಃ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸುಪುತ್ರರಾಗಿರುವಂತ ಡಾಕ್ಟರ್ ನೋಡ್ಲಿಕ್ಕೆ ಡಾಕ್ಟರ್ ಇದ್ದಾರೆ. ಆದ್ರೆ ರಾಜಕೀಯದಲ್ಲಿ ಚಾಣಕ್ಯತನ ಸಿದ್ದರಾಮಯ್ಯ ಸಾಹೇಬ್ರನ್ನ ಮೀರಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ನಮ್ಮ ಸಮಾಜವನ್ನು ಎತ್ತಿಡುವಂತ ಒಂದು ಕೆಲಸ ಮಾಡುವಂತ ಒಂದು ಶಕ್ತಿ ಇವತ್ತು ಮಾನ್ಯ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಈ ರಾಜ್ಯದಲ್ಲಿ ನಮ್ಮ ಯುವಕರನ್ನ, ಸಮಾಜದ ಯುವಕರನ್ನ, ರಾಜ್ಯದಲ್ಲಿ ಎಲ್ಲಿ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಎಲ್ಲೇ ಕೂಡ ನಮ್ಮ ಸಮಾಜಕ್ಕೆ ಯಾವತ್ತಾದ್ರೂ ಕಷ್ಟ ಆದಾಗ ಮೊದಲನೇ ಬಾರಿಗೆ ಓಡಿ ಬಂದು ಕೆಲಸ ಮಾಡುವಂತ ಒಂದು ವ್ಯಕ್ತಿ ನಮ್ಮ ಸುರೇಶ್ ಮಾವ ಅನ್ನುವಂತ ವಿಚಾರವನ್ನು ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ. ಇವತ್ತು ನನಗೆ ಬಹಳ ಸಂತೋಷ ಆಯ್ತು. ಇವತ್ತು ನಮ್ಮ ಗಣೇಶಣ್ಣನವರು ಕಂಪ್ಲಿ ಭಾಗದಲ್ಲಿ ಕರ್ಕೊಂಡು ಬಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ರೆ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷ ಆಗುತ್ತೆ. ಗಣೇಶಣ್ಣ, ಬಹಳ ಹೆಮ್ಮೆ ಆಗುತ್ತೆ. ಇವತ್ತು ಸಮಾಜ ತಮ್ಮನೇ ನೀನು ಆದ್ರೂ ಕೂಡ ನಮಗೆ ಕೆಲವು ವಿಚಾರದಲ್ಲಿ ನಮ್ಮ ಸುರೇಶ್ ಅಣ್ಣ ಹೇಳ್ತಾ ಇದ್ರಲ್ಲ, ನಿಮ್ಮನ್ನೆಲ್ಲ ಹೋಗಿ ಪರಿಚಯ ಮಾಡಿಸ್ತಾ ಇದೀವಿ ಅಂತೇಳಿ, ಅದನ್ನೆಲ್ಲ ನಮ್ಮ ಮುಖಂಡರಿಗೆಲ್ಲ ಕೊಟ್ಟು ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು ನಿಮ್ಮನ್ನ ನೋಡಿ ಯಾರ್ಯಾರು ಭಯ ಬೀಳ್ತಾರೆ ಅಂತೇಳಿ. ಭಯ ಅನ್ನುವಂತೆ ಬೇರೆ ವಿಚಾರದಲ್ಲ, ಕೆಲಸ ತೋರಿಸಿ ಈ ಕ್ಷೇತ್ರವನ್ನು ಉತ್ತಮವಾಗಿ ಮಾಡಿಕೊಂಡು ಹೋಗುವಂತ ಒಂದು ನಮ್ಮ ಶಾಸಕರು ಇವತ್ತು ಗಣೇಶನ್ ಅವರು. ಬಹಳಷ್ಟು ಸಂತೋಷ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ. ಇವತ್ತು ನನಗೆ ಬಹಳ ಹೆಮ್ಮೆ ಆಗುತ್ತೆ. ನನಗೆ 2ನೇ ಬಾರಿಗೆ ಕಂಬ್ಯಾಕ್ ಆಗಿ ಮತ್ತೊಮ್ಮೆ ಬಂದು ಈ ಜಿಲ್ಲೆಯಲ್ಲಿ ಕಾಲಿಟ್ಟು ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸಮಾಜ ಬಹಳ ಮುಖ್ಯ. ನಮ್ಮ ಸಮಾಜ ಹಾಲು ಮತಸ್ಥರ ಸಮಾಜಕ್ಕೆ, ನಮ್ಮ ಸಂಗೊಳ್ಳಿ ರಾಯಣ್ಣಗೆ, ಕನಕದಾಸರಿಗೆ ಹೋಗಿ ಮಾಲಾರ್ಪಣೆ ಮಾಡಿ ನನ್ನ 2ನೇ ರಾಜಕೀಯವನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದೀನಿ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಮಾನ್ಯ ನಮ್ಮ ಬೈರತಿ ಸುರೇಶ್ ಮಾವನವರು, ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು, ರಾಘವೇಂದ್ರ ಹಿಟ್ನಾಳ್ ಅವರು, ನಮ್ಮ ರವಿಶಂಕರ್ ಅವರು ಮತ್ತು ಅನೇಕ ಹಿರಿಯರು, ಗುರುರು, ಈ ಕಿರಿಯರು ಮತ್ತು ಸ್ವಾಮೀಜಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ನಮ್ಮ ಜಿಲ್ಲೆಗೆ ಬಂದು ಮತ್ತೊಮ್ಮೆ ತಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಮಾಜವನ್ನು ಕಟ್ಟುವಂತ ಕೆಲಸದಲ್ಲಿ ನಾವು ಯಾವತ್ತೂ ಕೂಡ ನಿಮ್ ಜೊತೆಗಿರ್ತೀವಿ. ಇವತ್ತು ವಾಲ್ಮೀಕಿ ಸಮಾಜ ಆಗಿರ್ಬೋದು, ಅನ್ಯ ಸಮಾಜಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲಾ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಒಂದು ಶಕ್ತಿ ಈ ಒಂದು ರಾಜ್ಯವನ್ನು ನಡೆಸುವಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಎಲ್ಲಾ ಸಮಾಜವನ್ನು ಸಮಾನವಾಗಿ ನೋಡಿ ಈ ರಾಜ್ಯವನ್ನು ಅತ್ಯಂತ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಷ್ಟ ಬೀಳ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ನೀವು ಎಲ್ಲ ಸೇರಿ ನಮ್ಮ ಹಿಂದುಳಿದ ಸಮಾಜಗಳನ್ನ ಕಟ್ಟಿ ಅವರ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಬೇಕಂತೇಳಿ ನಮ್ಮೆಲ್ಲರ ವೇದಿಕೆ ಮೇಲೆ ಇರುವಂತ ಎಲ್ಲರದ್ದು ಕೂಡ ನಮ್ಮ ಪ್ರಾಮಾಣಿಕ ಪ್ರಮಾಣ ಇದೆ ಅಂತೇಳಿ ಒಂದು ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಈ ಕಾರ್ಯಕ್ರಮವನ್ನ ಬಸವರಾಜಣ್ಣನವರು ಬಹಳಷ್ಟು ಅದ್ಭುತವಾಗಿ ಇವತ್ತು ಮಾಡಿದ್ದಾರೆ. ಬಸವರಾಜಣ್ಣನವರು ನೋಡಕ್ಕೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಹೇಳ್ತಾರೆ. ನೋಡಕ್ಕೆ ಬಹಳ ಸಣ್ಣದಾಗಿ ಕಾಣ್ತಾ ಇರ್ತಾರೆ. ಆದ್ರೆ ಅವರ ಕೆಲಸ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ಬಹಳಷ್ಟು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವರಿಗೆ ಭಗವಂತ ಇದೇ ರೀತಿಯಾದಂತಹ ಶಕ್ತಿ ಕೊಡಬೇಕು. ಯಾವತ್ತು ಕೂಡ ನಮ್ಮ ಮಾವ ಅವ್ರ ಜೊತೆಗಿದ್ರೆ ಆಟೋಮೆಟಿಕ್ ಆಗಿ ಶಕ್ತಿ ಬಂದೇ ಬರುತ್ತೆ. ನಮ್ಮ ಮಾವನ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಯಾರಂತೇಳಿ ತಮ್ಗೆಲ್ಲ ಗೊತ್ತಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಅವ್ರ ಹಿಂದೆ ಇದ್ದಾಗ ಅವ್ರು ಯಾರಿಗೂ ಕೂಡ ಭಯಪಡಬೇಕಾಗಿಲ್ಲ. ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೆ ಅವರಿಂದ ಇದ್ದಾಗ ಯಾರು ಕೂಡ ಭಯಪಡೋದು ಬೇಕಾಗಿಲ್ಲ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲ ಕೂಡ ಇರ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಕರೆದು ಮಾತಾಡ್ಲಿಕ್ಕೆ ಕೂಡ ಬಹಳಷ್ಟು ಧನ್ಯವಾದಗಳನ್ನು ಹೇಳಿ, ಮುಖ್ಯವಾಗಿ ನಮ್ಮ ಗಣೇಶ್ ಅವರಿಗೆ, ಭರತ್ ರೆಡ್ಡಿ ಅವರಿಗೆ, ನಮ್ಮ ಎಲ್ಲಾ ಶಾಸಕರಿಗೆ, ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ನಮ್ಮ ನಂದೀಶ್ ಅವರಿಗೆ ಎಲ್ಲರೂ ಕೂಡ ಹೊಂದುತ್ತಾ, ಮುಖ್ಯವಾಗಿ ನಮ್ಮ ಕಲಕಂಬ ಪಂಪಪತಿ ಅಣ್ಣ, ಈ ಗ್ರಾಮದ ಮುಖಂಡರು, ಹಿರಿಯರು, ಅವರೆಲ್ಲ ಕೂಡ ತಮ್ಮ ತನು ಮನ ಧನವನ್ನೇ ಕೂಡ ಕಾಂಗ್ರೆಸ್ಗೆ ಮುಡುಪಾಗಿಟ್ಟಿದ್ದಾರೆ. ಅವ್ರಿಗೆ ಕೂಡ ಒಳ್ಳೇದಾಗ್ಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಸಿದ್ದರಾಮಯ್ಯ ಸಾಹೇಬರಿಗೆ. ಎಲ್ಲಿ ಕೇಳಿಸ್ಬೇಕು? ಡೆಲ್ಲಿಗೆ. ಬೋಲೋ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮರ್ತು ಬಿಟ್ಟೆ, ತಾವೇನಾದ್ರೂ ಇದೇ ರೀತಿ ಮಾತಾಡ್ಬಿಟ್ರೆ ನಿಮ್ಮಿಂದ ಇಲ್ಲಿ ಒಂದು ನಾಟಕ ಆಡಿಸ್ಬಿಡ್ತಾರೆ ಗ್ಯಾರಂಟಿ. ಬಯಲಾಟವನ್ನು ಇಲ್ಲಿ ಭಾಗದಲ್ಲಿ ಬಹಳ ಮುಖ್ಯ, ಬಹಳ ಅದ್ಭುತವಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ವಾಯ್ಸ್ ಇದೆ, ಆಮೇಲೆ ನಿಮಗಿದೆ ಆ ವಾಯ್ಸ್, ಬಹಳ ಜೋರಾಗಿರುವಂತ ವಾಯ್ಸ್ ಇದೆ. ಅದಕ್ಕೆ ತಾವು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.